ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಮತ ಕಳ್ಳತನ ವಿಚಾರ ಇದೀಗ ದೇಶಾದ್ಯಂತ ಸುದ್ದಿ ಮತ್ತು ಸದ್ದು ಮಾಡ್ತಿದೆ. ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಬಿಹಾರದಲ್ಲಿ ಮತ ಅಧಿಕಾರ ಅಂತೇಳಿ ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಸ್ಪರ್ಧಿಸ್ತಕ್ಕಂಥ ಅಮೇಥಿ ಕ್ಷೇತ್ರದಲ್ಲೂ ಕೂಡ ಮತ ಕಳ್ಳತನ ಆಗಿದ್ರೆ, ಹಾಗಾದರೆ ರಾಹುಲ್ ಗಾಂಧಿ ಕೂಡ ಮತ ಕಳ್ಳತನ ಮಾಡಿದ್ರು ಅಂತೇಳಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಲೋಕಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಮಹದೇವಪುರದಲ್ಲಿ ಸುಮಾರು 1,11,000 ಮತ ಕಳ್ಳತನ ಆಗಿದೆ ಅಂತೇಳಿ ರಾಹುಲ್ ಗಾಂಧಿಯವರು ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿದ್ದಾರೆ. ಈಗಾಗಲೇ ದೇಶಾದ್ಯಂತ ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷದ ವಕ್ತಾರರಂತೆ ಕೆಲಸ ಮಾಡ್ತಿದೆ. ಆ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರದಿದೆ ಅಂತೇಳಿ ಕಾಂಗ್ರೆಸ್ ಈಗ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಮತ ಕಳ್ಳತನದಲ್ಲಿ ಕಾಂಗ್ರೆಸ್ ಕೂಡ ಭಾಗಿ ಅಂತೇಳಿ ಈಗ ಬಿಜೆಪಿಗೆ ತಿರುಗುಬಾಣ ಇಟ್ಟಿರತಕ್ಕಂಥದ್ದು. ಇದು ಚರ್ಚಿತ ವಿಷಯ ಆಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಈ ದೇಶದ ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ ಚುನಾವಣಾ ಆಯೋಗ ಯಾವುದೋ ಪಕ್ಷದ ಜೊತೆಗೆ ಅಥವಾ ಇನ್ಯಾವುದೋ ವ್ಯಕ್ತಿಯ ಜೊತೆ ಗೋಸ್ಕೊಂಡ್ರೆ ಈ ದೇಶದ ಸಂವಿಧಾನದ ಆಶಯಗಳಿಗೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ನೀಡಿದಂತಾಗುತ್ತೆ. ಹಾಗಾಗಿ ಈ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಮೊದಲಿಗೆ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಜೊತೆ ಬರ್ತಾ ಇದ್ದೀನಿ. ಸರ್, ಮತ ಕಳ್ಳತನ ಮಾಡ್ತಕ್ಕಂಥದ್ದು ಯಾರು ಮಾಡಿದ್ರು ತಪ್ಪಲ್ವಾ? ಸರ್, ಇದು ಮತ ಅನ್ನೋದು ನಮ್ಮ ದೇಶದಕ್ಕೆ ನಾವೇನು ಜೀವಂತ ಒಂದು ಡೆಮೋಕ್ರಸಿ ಅಂತ ಇದೆ, ಅದು ಮತಗಣನೆಯಿಂದನೇ ಇಡೀ ಪ್ರಪಂಚದಲ್ಲಿ ನಾವು ಹೆಸರಾಗಿರುವಂಥದ್ದು. ಅದು ತಪ್ಪು. ಅದು ಯಾರೂ ಮಾಡ್ತಾ ಇಲ್ಲ. ಆದರೆ ಯಾವುದೋ ಒಂದು ಇಶ್ಯೂ ಇಲ್ಲದೆ ಇರೋದನ್ನು ಇಶ್ಯೂ ಮಾಡ್ತಾ ಇರೋವಂಥದ್ದನ್ನು ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಯಾವ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ ಇದೆ, ಕಾಂಗ್ರೆಸ್ ಆಡಳಿತದಲ್ಲಿ ಜನಮತ ಆಳಿದಂಥ ಸಂಸ್ಥೆ, ಆ ಸಂಸ್ಥೆಯಿಂದ ಆಯ್ಕೆಯಾದಂಥ ಸುಮಾರು 60 ವರ್ಷಗಳ ಕಾಲ ದೇಶವನ್ನು ಆಳಿದವರು. ಹಾಗಾದರೆ ಅವರ ಸರ್ಕಾರಗಳೆಲ್ಲ ಬಂದಾಗ ಎಲೆಕ್ಷನ್ಸ್ ಕಮಿಷನ್ಸ್ ಕರೆಕ್ಟಾಗಿತ್ತಾ? ಈಗ ಅವರ ಸರ್ಕಾರ ದೇಶದಲ್ಲಿ 3 ರಾಜ್ಯದಲ್ಲಿದೆ. ಅದೆಲ್ಲ ಸಮರ್ಪಕವಾಗಿದೆಯಾ? ಅದೆಲ್ಲ ನೈತಿಕತೆಯಿಂದ ಕೂಡಿದೆಯಾ? ಮತ್ತು ಇವರೇ ಗೆದ್ದಂಥ, ಏಕೆಂದರೆ ಕಳೆದ 15 ವರ್ಷಗಳಿಂದ ಅವ್ರಿಗೆ ವಿರೋಧ ಪಕ್ಷದ ನಾಯಕತ್ವ ಇರಲಿಲ್ಲ. 2014, 2019 ಇವತ್ತು ಅದೇ ಜನಗಳು 99 ಸ್ಥಾನಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ನೀವು ಗೌರವ ಕೊಡಬೇಕಲ್ವಾ? ಯಾಕೆ ನೀವು ಗೌರವ ಕೊಡ್ತಾ ಇಲ್ಲ? ನಾವು ಕೇಳ್ತಾ ಇರೋವಂಥದ್ದು, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳು ಕೊಟ್ಟಂಥ ಮತಗಳನ್ನು ನೀವು ಕಳ್ಳ ಮತದಾನ ಅಂತ ಹೇಳಿ ಅದನ್ನು ನೀವು ಭ್ರಷ್ಟತೆಯಿಂದ ಕೂಡಿದ್ದೀರಲ್ಲ, ಇದು ಮತದಾನ ಪ್ರಭುಗಳಿಗೆ ನೀವು ಮಾಡುವಂಥ ಅಪಮಾನ. ಇದು ಅಪಮಾನ ಅಂತ ಹೇಳ್ತಿದ್ದಾರೆ. ಮತದಾನ ಪ್ರಭುಗಳಿಗೆ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಅಪಮಾನ ಅಂತೇಳಿ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಭಾರತ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ಅಂತ ಏನು ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ, ಈ ಒಂದು ಮತದಾನದ ಹಕ್ಕು, ಭಾರತದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಹೆಚ್ಚಾಗಿ ಪಾಲಿಸಿದವರು ನಮ್ಮ ಕಾಂಗ್ರೆಸ್ ಅವರು. ಮತದಾನದ ಹಕ್ಕನ್ನು ಜನಗಳಿಗೆ ತನ್ನ ಹಕ್ಕನ್ನು ಕೊಟ್ಟವರು ಕಾಂಗ್ರೆಸ್ನವರು. ಅದನ್ನು ಬಿಜೆಪಿಯವರು ಮರಿಬಾರ್ದು. ರಾಹುಲ್ ಗಾಂಧಿಯವರು ಇವತ್ತು ಏನು ಧ್ವನಿ ಎತ್ತಿದ್ದಾರೆ, ಇದು ದೇಶವ್ಯಾಪಿಯಾಗಿ ಏನು ಧ್ವನಿ ಎತ್ತಿದ್ದಾರೆ, ನಿಜವಾಗ್ಲೂ ಇದು 100% ಕರೆಕ್ಟ್ ಇದೆ. ಮತ ಕಳ್ಳತನ ನಡೀತಿರುವುದು 100% ಕರೆಕ್ಟ್ ಆಗಿದೆ. ಈ ಏನು ಚುನಾವಣಾ ಆಯೋಗ ಇದೆ ಇವತ್ತಿನ ಬಿಜೆಪಿ ಅವರ ಜೊತೆ ಸೇರಿ ಸಾಕಷ್ಟು ಕಡೆಗಳಲ್ಲಿ, ಅಂದರೆ 100ಕ್ಕೆ 100 ಭಾಗ ಇಲ್ಲ ಅಂದರೂ 10ರಿಂದ 15% ಮತಗಳ್ಳತನ ಅಂತೂ ದೇಶವ್ಯಾಪಿಯಾಗಿ ನಡೀತಿದೆ. ಅದೇ ಬಿಜೆಪಿಯ ಸಂಸದರು ಹೇಳಿದ್ದಾರೆ. ಬಿಜೆಪಿ ಅನೇಕ ನಾಯಕರು ಸಹ ಇದು ನಿಜ ಅಂತ ಒಪ್ಕೊಂಡಿದ್ದಾರೆ ಸರ್. ಎಸ್, ಇದು ಭಾರತೀಯ ಜನತಾ ಪಕ್ಷದವ್ರು ಕೂಡ ಒಪ್ಕೊಂಡಿದೆ ಅಂತ ಹೇಳ್ತಾರೆ. ಈ ಮತ ಕಳ್ಳತನ ಆಗಿರೋದು ನಿಜ ಅನಿಸುತ್ತೆ ನಿಮ್ಗೆ? ಯಾಕಂದರೆ ನೀವು ಯಾವ ಪಕ್ಷದ ಏಜೆಂಟು ಅಲ್ಲ, ವಕ್ತಾರರು ಅಲ್ಲ, ತಾವು ಆಮ್ ಆದ್ಮಿ, ನೀವು ಒಬ್ಬರು ಮತದಾರರು. ಹಾಗಾದರೆ ಇದನ್ನು ತಾವು ಒಪ್ಕೋತೀರಾ? ಖಂಡಿತ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕಾಗಲ್ಲ ಸರ್. ಚುನಾವಣಾ ಆಯೋಗಗಳು ಏನು ಮಾಡ್ತಾ ಇದ್ದೇವೆ ಅಂತಲೇ ಹೋಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅಮೇಥಿಯಲ್ಲಿ ಕೂಡ ಆಗಿದೆ. ಇವರು ಕಣ್ಮುಚ್ಕೊಂಡು ಕೂತಿದ್ದಾರೋ ಇಲ್ಲ ಬಿ ಜೆ ಪಿಯವ್ರು ಕಣ್ಮುಚ್ಕೊಂಡು ಕೂತಿದ್ದಾರೋ, ಯಾರು ಏನಾರ ಮಾಡ್ಕೊಳ್ಳಿ, ಚುನಾವಣಾ ಆಯೋಗ ಜನಸಾಮಾನ್ಯರಿಗೆ ನೀವೇನು ಉತ್ತರ ಕೊಡ್ತೀರಾ? ಅಲ್ಲಿ ಚುನಾವಣಾ ಆಯೋಗದ ಇಡೀ ಭಾರತ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲಿ ಜನಸಾಮಾನ್ಯರು ಕೆಲವು ಲೇಔಟ್ಗಳಲ್ಲಿ, ಕೆಲವು ಏರಿಯಾಗಳಲ್ಲಿ ನಂದಾಗಿದೆ, ನಮ್ಮನೆ ಪಕ್ಕದವ್ರದ್ದಾಗಿದೆ, ಸರೋಜಮ್ಮ ಅಣ್ಣ ನಂದು ವೋಟಿಂಗ್ಗೆ ಇದರಲ್ಲೇ ಇಲ್ಲ ಅಣ್ಣ, ಯಾರೋ ಮತದಾನ ಹಾಕಿದ್ದಾರೆ, ಇದೇ ಅಣ್ಣ ಇದು ಅಲ್ಲಿ ಹೋಗಿ ಕೇಳಿದ್ರೆ ನಂದು ಎಂಟ್ರಿ ಇದೆ ಅಂತ. ಇದು ಈ ರೀತಿ ಆಗೋದು ಭಾಳ ಅನ್ಯಾಯ. ಇದನ್ನು ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಬಿ ಜೆ ಪಿಯವರು ಅವರು ಸಮರ್ಥನೆ ಕೊಡ್ಬೋದು. ನಿಮ್ಮ ಪಕ್ಷ ಇದ್ದಾಗ ನೀವು ಕೂಡ ಮಾಡಿದ್ದೀರಾ, ಕಾಂಗ್ರೆಸ್ನವರು ನೀವು ಕೂಡ ಅಷ್ಟೇ ಮತಗಳ್ಳತನ ಮಾಡಿ ಇವತ್ತು 138 ಕೋಟಿ ಜನಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಾ ಬಿ ಜೆ ಪಿಯವರು, ಕಾಂಗ್ರೆಸ್ ಅಂತ ಹೇಳ್ತೀನಿ ಸರ್. ಎಸ್ ಸರ್, ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತಾರೆ ಇಂಡಿಯನ್ ಡೆಮಾಕ್ರಸಿನ. ಈ ರೀತಿ ಚುನಾವಣಾ ಆಯೋಗದ ಮೇಲೆ ಗಂಭೀರ ಆರೋಪಗಳು ಬಂದರೆ ಇಂಥ ಸಾಂವಿಧಾನಿಕ ಸಂಸ್ಥೆನ ಯಾರು ನಂಬೋದು? ಅಂದರೆ ಮತದಾನ ಪವಿತ್ರ ಹಕ್ಕು ಅಂತ ಹೇಳ್ತಾರೆ. ಇದೀ ಪವಿತ್ರ ಹಕ್ಕೆ ಅಪವಿತ್ರ ಆದರೆ ಮುಂದೇನು?
ನೋಡಿ, ಇದಕ್ಕೆ ಮೊದಲಿಗೆ ಜನಗಳು ಎಚ್ಚೆತ್ಕೊಳ್ಬೇಕು. ಮೊದಲಿಗೆ ನನ್ನ ವೋಟರ್ ಐ ಡಿ ಎಲ್ಲಿದೆ ಅಂತಕ್ಕಂಥದ್ದು, ನಾನು ಎಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ರಿಜಿಸ್ಟರ್ ಆಗಿದ್ದೀನಿ, ಯಾವ ಒಂದು ಕ್ಷೇತ್ರದಲ್ಲಿ ರಿಜಿಸ್ಟರ್ ಆಗಿಲ್ಲ, ಯಾವ ಒಂದು ಕ್ಷೇತ್ರದಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಥವಾ ನಾನು ಅಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ಯಾರು ಕಾಸ್ಟ್ ವೋಟ್ ಹಾಕ್ತಿದ್ರೆ ಅವ್ರು ವೆರಿಫಿಕೇಷನ್ ಮಾಡ್ಕೋಬೇಕು. ಇದಕ್ಕೆ ಮೊದಲಿಗೆ ಜನರು ಎಚ್ಚೆತ್ಕೊಂಡ್ರೆ ಈ ಥರದ್ದು ಕಳ್ಳು ಓಟು ನಡೀತಕ್ಕಂಥದ್ದಾಗಲಿ, ಇನ್ನೊಬ್ಬರು ದಾಖಲಿಸ್ಕೊಳ್ತಕ್ಕಂಥದ್ದಾಗಲಿ ನಡೆಯೋದಿಲ್ಲ. ಮೊದಲು ಇದಕ್ಕೆ ಜನರು ಎತ್ತೊಳ್ಕೋಬೇಕು ಅನ್ನೋದು ನನ್ನ ಭಾವನೆ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಸೇಮ್ ಇದೆ ಸರ್ ನಮ್ಮದು ಅಭಿಪ್ರಾಯ. ನಮ್ಮ ವಾರ್ಡಲ್ಲಿ ಕೂಡ ಸೇಮ್ ಯಾವುದೇ ಎಲೆಕ್ಷನ್ ಓಟು ಸ್ಟಾರ್ಟ್ ಆಗಿದ ತಕ್ಷಣ ಕೆಲವರು ಬರ್ತಾರೆ, ಬಡಗೆ ಮನೆಯವ್ರು ಅವ್ರದ್ದು ಓಟೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಲಿಸ್ಟಲ್ಲಿ ಹೆಸರು ಇರುತ್ತೆ, ಬಟ್ ನಿಮ್ಮದು ಇದರಲ್ಲಿ ಓಟ್ ಹಾಕ್ಬಿಟ್ಟು ಹೋಗಿದ್ದಾರೆ ಅಂತಾರೆ. ಇದೇ ಥರ ನೆಕ್ಸ್ಟ್ ನಡಿಬಾರ್ದು ಅನ್ನೋದೇ ನಮ್ಮ ಆಸೆ ಸರ್. ಒಂದೊಂದು ವಾರ್ಡಲ್ಲಿ ಪ್ರತಿ ಒಂದು ಮತಗಟ್ಟೆ ಅಲ್ಲಿ 100ರಿಂದ 150 ಮತಗಳ ತನಕ ಆಗ್ಬಿಟ್ರೆ ಈಸಿಯಾಗಿ ಗೆದ್ಕೊಂಡು ಹೋಗ್ಬಿಡ್ತಾರೆ, ಯಾವುದೇ ಪಕ್ಷ ಇರ್ಬೋದು. ಇದನ್ನು ಕಡಿವಾಣ ಹಾಕೋರಂಥ ಚುನಾವಣಾ ಆಯೋಗ ಕಣ್ಮುಚ್ಚಿ ಕೂತಿದೆಯಾ ಇಲ್ಲ ಕತ್ತೆ ಕಾಯ್ತಾ ಇದೆಯಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಸರಿಯಾದ ಶಿಕ್ಷೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಈ ಮತಕಳ್ಳತನದ ಬಗ್ಗೆ ಸಾರ್ವಜನಿಕ ಚರ್ಚೆ ಆರಂಭವಾಗಿದೆ. ಆರಂಭದಲ್ಲಿ ಇದು BJP ಮತ್ತು JDSನ ಹೋರಾಟ ಅಂತ ಹೇಳ್ತಾ ಇದ್ರು. ಆದರೆ ಈಗ ಇದು ನೋಡ್ತಾ ಇದ್ದರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಅಂತ ಹೇಳಿದರೆ ಭವಿಷ್ಯದಲ್ಲಿ ಇದು ಬೇರೆ ರೀತಿಯ ದಿಕ್ಕು ಮತ್ತು ದೆಸೆಗೆ ಕಾರಣ ಆಗ್ಬೋದು. ಸರ್, ಪ್ರತಿ ಚುನಾವಣೆಯಲ್ಲೂ ಸಹ ರಾಹುಲ್ ಗಾಂಧಿಯವರ ಅಥವಾ ಕಾಂಗ್ರೆಸ್ ಆಗಿರ್ಬೋದು ಒಂದು ನರೇಷನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ದೇಶದ ಜನರಿಗೆ ದಿಕ್ತಪ್ಪಿಸೋಂಥ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಅವರಲ್ಲಿ ಹೋರಾಟದ ಮನೋಭಾವ ಇಲ್ಲ, ಒಂದು ಅವ್ರ ಹತ್ರ ವಿಚಾರಗಳೇ ಇಲ್ಲ ಜನಸಾಮಾನ್ಯರ ಬಗ್ಗೆ ಧ್ವನಿ ಎತ್ತೋದಕ್ಕೆ. ಈಗ ಬಿಹಾರ ಚುನಾವಣೆ ಬರ್ತಾ ಇದೆ. ಆಮೇಲೆ ರಾಹುಲ್ ಗಾಂಧಿಯವರ ನಾಯಕತ್ವ ನಿರೂಪಣೆ ಮಾಡೋದಕ್ಕೆ ಅವ್ರ ಪಕ್ಷದಲ್ಲಿ ಅವರಿಗೆ ಕಷ್ಟ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸುಳ್ಳು ಆರೋಪ ಮಾಡಿ ದಿಕ್ತಪ್ಸಂತ ಒಂದು ಪ್ರಯತ್ನ. ಈಗ KN ರಾಜಣ್ಣ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ಒಂದು ದಲಿತ ಮುತ್ಸದಿ ರಾಜಕಾರಣಿ. ಅವರು ಸತ್ಯದ ಪರವಾಗಿ ಮಾತಾಡಿದಂಥದ್ದು ಇದೇ ಕಾಂಗ್ರೆಸ್, ಇದೇ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಅವರಿಗೆ ಉಚ್ಚಾಟನೆ ಮಾಡಿ ಇವತ್ತು ಅವ್ರ ಸಚಿವ ಸ್ಥಾನ ಕಿತ್ತೋಗೋಂಥ ಪ್ರಯತ್ನ. ಅಲ್ಲಿ ಆಂತರಿಕವಾದಂಥ ಪ್ರಜಾಪ್ರಭುತ್ವನೇ ಇಲ್ಲ. ಮೇಡಮ್ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರು, ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರು. ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಅವರು? 1975ರಲ್ಲಿ ಅಲಹಾಬಾದ್ ಕೋರ್ಟಲ್ಲಿ ಇದೇ ಭ್ರಷ್ಟಾಚಾರ ಮಾಡಿದಂಥ ಇಂದಿರಾ ಗಾಂಧಿ ಅವರು, ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಇಂದಿರಾ ಗಾಂಧಿ ಅವರು ಅನೂರ್ಜಿತ. ನಿಮ್ಮ ಪ್ರಕಾರ ಅವರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ನೈತಿಕತೆ ಇದೆಯಾ ಅಂತೇಳಿ ಅವ್ರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಮತಕಳ್ಳತನ ನೀವೇ ಕಲಿಸ್ಕೊಟ್ಟವ್ರೆ, ನೀವೇ ಅದರದ್ದು ಗುರುಗಳು ಅಂತ ಹೇಳ್ತಿದ್ದಾರೆ. ಸರ್, ನಮ್ಮ ಅವಧಿಯಲ್ಲಿ ಆ ಥರ ಆಗಿದ್ದರೆ ನಮಗೆ ಹೇಳಬೇಕಾಗಿದೆ ಸರ್. ಈಗ ನಮಗೆ ಆಗಿರೋದನ್ನ ನಾವು ದೇಶದ ಜನರ ಮುಂದೆ ಇಟ್ಟಿದ್ದೀವಿ, ಇಡೀ ಪಾರ್ಟಿ ಮುಂದೆ ತರ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ತಪ್ಪು ಅಂತ ಹೇಳಿದರೆ ಅವ್ರದ್ದು ಸಾಬೀತುಪಡಿಸ್ಬೇಕು. ಅವ್ರು ಸಾಬೀತುಪಡಿಸೋಕ್ಕೆ ದಾರಿನೇ ಇಲ್ವಲ್ಲ. ಪ್ರತಿಯೊಂದು ಕೇವಲ ಒಂದು ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ 1,250,000 ಮತದಾನ ಕಳ್ತನ ಆಗಿದೆ ಅಂತ ನಾವು ಸಾಬೀತುಪಡಿಸಿದ್ದೀವಿ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ. ಅಲ್ಲಿ ಇಡೀ ದೇಶಾದ್ಯಂತ, ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪ್ರತಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕಳ್ತನ ಮಾಡಿದ್ದಾರೆ. ಅದನ್ನು ನಾವು ದಾಖಲೆ ಸಮೇತ ಸಾಬೀತುಪಡಿಸಿದ್ದೀವಿ. ಅದನ್ನು ಉತ್ತರ ಕೊಡೋಕೆ ಅವ್ರ ಹತ್ರ ಸಾಧ್ಯ ಇಲ್ಲ. ಅದು ಬಿಟ್ಬಿಟ್ಟು ಬೇರೆ ಅವರು ಅವ್ರ ಕಡೆ ಬರೀ ಆಪಾದನೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಅದು ನಾವು ಮಾಡಿರೋದು ಸತ್ಯ, ಅವ್ರು ಮಾಡಿರೋದು ಸುಳ್ಳು ಅಂತ ಸಾಬೀತುಪಡಿಸೋಕ್ಕಾಗುತ್ತೆ. ಇವ್ರದೇ ಕಾಂಗ್ರೆಸ್ನ ಸರ್ಕಾರ ಇತ್ತು ಇಲ್ಲಿ ಲೋಕಸಭೆ ಚುನಾವಣೆಯಲ್ಲಿ, ಇವ್ರದೇ ಎಲ್ಲ ರಿಟರ್ನಿಂಗ್ ಆಫೀಸರ್ಸ್ ಇದ್ದಂಥದ್ದು. ಇಂಥ ಸಂದರ್ಭದಲ್ಲೂ ಕೂಡ ಮತಕಳ್ಳತನ ಮಾಡಲಿಕ್ಕೆ ಅಧಿಕಾರಿಗಳು ಅಟೆಂಪ್ಟ್ ಮಾಡ್ತಾರಾ? ಸರ್, ಇದು ದೊಡ್ಡ ಷಡ್ಯಂತ್ರ ಸರ್. ಕಾಂಗ್ರೆಸ್ ಯಾವಾಗಲೂ ಸಹ ಸುಳ್ಳನ್ನು 100 ಬಾರಿ ಹೇಳಿ ನಿಜ ಮಾಡ್ತಕ್ಕಂಥದ್ದು. ನೀವು ಕ್ಲಿಯರಾಗಿ ಹೇಳಿದ್ರಿ. ಅಧಿಕಾರಿಗಳಿದ್ರಲ್ವಾ, ಇವರ BLA ಇಂದ ಹಿಡ್ಕೊಂಡು, ಇವರ ತಾಲೂಕು ತಹಶೀಲ್ದಾರಿಂದ ಹಿಡ್ಕೊಂಡು, DC ಇಂದ ಹಿಡ್ಕೊಂಡು ಇವರೇ ಎಲ್ಲ ಆಫೀಸರ್ಸ್ಗಳಿದ್ದು. ಇವ್ರು ಹಿಡಿಯಂಗಿದ್ದೀರ ಮತಗಳ್ಳತನ ಆಗಿದ್ರೆ ಇವ್ರಿಗೆ ತಾಕತ್ತಿದ್ರೆ ಸಸ್ಪೆಂಡ್ ಮಾಡಲಿ. ಇವತ್ತು ನೀವೆಲ್ಲ ಮತಗಳ್ಳತನ ಮಾಡಿದ್ರಿ, ನೀವೆಲ್ಲ ತಪ್ಪು ರಿಪೋರ್ಟ್ ಕೊಟ್ಟಿದ್ದೀರಿ ಅಂತ ಸಸ್ಪೆಂಡ್ ಮಾಡಲಿ. ಸರ್, ಈ ದೇಶದಲ್ಲಿ ಮತಗಳ್ಳತನ ಆಗಿದ್ರೆ ಅದು ಕಾಂಗ್ರೆಸ್ಸಿಂದ. ಯಾಕ್ರಿ? ನಿಮ್ಮ ಮಾತೆ ಇಂದಿರಾ ಗಾಂಧಿಯನ್ನು 1971ರಲ್ಲಿ ಅಲಹಾಬಾದ್ ಕೋರ್ಟ್ ಯಾಕೆ ಡಿಸ್ಮಿಸ್ ಮಾಡ್ತು? ನೀವು ಮಾಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರದಿಂದ ಕಿತ್ತು ಬಿಸಾಕ್ತು. ಅವತ್ತು ನೀವು ಎಮರ್ಜೆನ್ಸಿ ಏರಿದ್ರಿ. ಇದೇ ರಾಜೀವ್ ಗಾಂಧಿ ಅವ್ರು ತೀರ್ಕೊಂಡಾಗ ಅವರ ಕ್ಷೇತ್ರದಲ್ಲಿ ಮಾತ್ರ ಚುನಾವಣೆಯನ್ನು ಮುಂದಕ್ಕೆ ಹಾಕ್ಬೇಕಾಯ್ತು. ಆ ಒಂದು ಕನಿಕರವನ್ನು ಬಳಸ್ಕೋಬೇಕು ಅಂತೇಳಿ ಇಡೀ ದೇಶದಲ್ಲಿ ಮುಂದಕ್ಕೆ ಹಾಕಿದ್ರಿ. ಮತ್ತೆ ಅದ್ರ ಜೊತೆಗೆ ಸರ್, ಇವರ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಸುಮಾರು 60 ವರ್ಷಗಳಿಂದ ರೂಮ್ನಲ್ಲಿ ಕುತ್ಕೊಂಡು ಕುಟ್ಟಿ ಓಟ್ ಹಾಕ್ಸ್ಕೊಂಡಿದೀವಿ ಅಂತೇಳಿ. ಯಾರು ಸ್ವಾಮಿ? ಇವರ ಅಜ್ಜಿ, ಇವರ ತಾತ, ಇವರ ಅಪ್ಪ, ಇವರ ಅಮ್ಮ ಗೆದ್ದಿದ್ ಹೆಂಗೆ? ರೂಮ್ನಲ್ಲಿ ಕುತ್ಕೊಂಡು ಗುದ್ದಿ ಓಟ್ ಹಾಕ್ಸ್ಕೊಂಡಿದ್ದ. ಇವರ ತೇಜಸ್ವಿ ಯಾದವ್ ಹೇಳಿದ್ರಲ್ಲ ಸರ್, ನಂದು ಓಟೇ ಆಗಿಲ್ಲ ಬಿಹಾರದಲ್ಲಿ ಅಂತ. ನಾಚಿಕೆ ಆಗ್ಬೇಕು ಆ ವ್ಯಕ್ತಿಗೆ. 2 ಕಡೆ ಓಟ್ ಇಟ್ಕೊಂಡಿದ್ದಾರೆ ಸರ್, 2 ಕಡೆ ಓಟ್ ಇಸ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕು ಸುಳ್ಳು ಹೇಳಿಕೆ. ಸುಳ್ಳನ್ನ ಹೇಳಿ ಸುಳ್ಳು ಏನಾಯ್ತು ಸರ್? ಚುನಾವಣಾ ಆಯೋಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆಯಾ? ಚುನಾವಣಾ ಆಯೋಗದಿಂದ ನೀವು ಅಧಿಕಾರಕ್ಕೆ ಬರ್ತಾ ಇದ್ದೀರಾ, ಚುನಾವಣಾ ಆಯೋಗವನ್ನು ಬಳಸ್ಕೊಳ್ತಿದ್ದೀರಾ,
ಚುನಾವಣಾ ಆಯೋಗದ ಮುಖ್ಯಸ್ಥರು ಕೂಡ ನಿಮ್ಮ ಅಣತಿಯಂತೆ ನಡೆದುಕೊಳ್ತಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀವು ಮತ್ತು ಚುನಾವಣಾ ಆಯೋಗ ಸೇರಿಕೊಂಡು ಕೊಡಲಿ ಏಟನ್ನು ಕೊಡ್ತಾ ಇದ್ದೀರಾ? ಇದು ಕಾಂಗ್ರೆಸ್ನವರ ಹುನ್ನಾರವಿನ ಬಿಟ್ಟು ಇನ್ನೇನು ಇಲ್ಲ. ಚುನಾವಣಾ ಆಯೋಗ ಯಾವಾಗಲೂ ಅದ್ರ ಇದೇ ಆಗಿ ಕೆಲಸ ಮಾಡುತ್ತೆ. ಇವರು ಏನು ಮಾಡ್ತಿದ್ದಾರೆ, ಇದೊಂದು ಹೊಸ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಷಡ್ಯಂತ್ರ. ಇವರು ಎಲೆಕ್ಷನಲ್ಲಿ ಗೆದ್ದಾಗ ಇವ್ರು ಹೇಳಿದ್ರು 1,20,000 ಓಟು ನಮ್ಮ ಹತ್ರ ಇದೆ ಅಂತ. MLA ಎಲೆಕ್ಷನಲ್ಲೂ ಬಂದಿರ್ಬೋದಲ್ಲ. ಇವರು MP ಎಲೆಕ್ಷನಲ್ಲಿ ಬಂದಾಗ ಮಾತ್ರ ಅದು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದೇ ಓಟು MLA ಎಲೆಕ್ಷನಲ್ಲಿ ಬಿದ್ದಿಲ್ವಾ? ಆಗ 136 ಸೀಟ್ ಬಂದಿಲ್ವಾ? ಮಾಡಿ. ಅವ್ರು ಹೇಳ್ತಿದ್ದಾರೆ MLA ಎಲೆಕ್ಷನ್ ನೀವು 130 ಸೀಟನ್ನು ಗೆಲ್ತೀರಾ, ಲೋಕಸಭೆಯಲ್ಲಿ 9 ಸೀಟನ್ನು ಗೆಲ್ತೀರಾ, ಅವಾಗ ಇಲ್ದಿದ್ದ ಅನುಮಾನ ಈಗ ಯಾಕೆ ಬಂತು ಅಂತ ಹೇಳ್ತಿದ್ದಾರೆ. ಆಯ್ತು, ಅದಕ್ಕೆ ಉತ್ತರ ತಗೊಳಕ್ ಹೇಳಿ ಸರ್. ನಮ್ದು 136 ಕ್ಷೇತ್ರದ ಮೇಲೆ ಅವ್ರಿಗೆ ಡೌಟ್ ಇದ್ರೆ, ನಮಗೆ ಬೆಂಗಳೂರಿನ ಮಹದೇವಪುರದ ಮೇಲೆ ಡೌಟ್ ಇರೋದಕ್ಕೆ ನಾವು ಹೋಗಿದ್ದೀವಿ. EC ಮುಂದೆ ಹೋಗಿ ನಿಂತ್ಕೊಂಡಿದ್ದೀವಿ. ಅವ್ರಿಗೆ ತಾಕತ್ತು ದಮ್ಮು ಮೀಡಿಯಾ ಮುಂದೆ ಮಾತಾಡೋರು, ತಾಕತ್ತು ದಮ್ಮಿರೋ BJP ಕಾರ್ಯಕರ್ತರು ಎಲ್ಲ ವಕ್ತಾರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. 136 ಕ್ಷೇತ್ರಕ್ಕೂ ಹೋಗಿ ಇವ್ರು EC ಮುಂದೆ ನಿಂತ್ಕೊಳಕ್ಕೆ ಹೇಳಿ. ಅವ್ರಿಗೆ ತಾಕತ್ತಿದ್ರೆ ಆಪಾದನೆ ಮಾಡಬಾರ್ದು. ಅವ್ರಿಗೆ ಡೌಟ್ ಇದ್ರೆ, ನಮಗೆ ಡೌಟ್ ಅವಾಗ ಬಂದಿಲ್ಲ, ನಾವು ಹೋಗಿಲ್ಲ. ಇವತ್ತು ವಿಧಾನಸಭೆ ಚುನಾವಣೆ ಬಗ್ಗೆ ಮಾತಾಡೋರು, ಲೋಕಸಭೆ ಚುನಾವಣೆ ನಮ್ಗೆ ಅನ್ಯಾಯ ಆಗಿದೆ, ನಾವು ಹೋಗಿದ್ದೀವಿ. ಇವ್ರ ಕೈಲಾದ್ರೆ ಹೇಳಿ. ಇವ್ರು MP ಆದಂಥ PC ಮೋಹನ್ಗೆ ಅದೇ ಲಿಂಬಾವಳಿ ಅರವಿಂದ್ ಲಿಂಬಾವಳಿ ಅವ್ರು ಮರ್ಯಾದೆ ಕೊಟ್ಟಿಲ್ಲ. ಹೋಗ್ತಾ ಇದ್ದಾರೆ ಒಂದೇ ಸಭೆಯಲ್ಲಿ, ನಿಮ್ಮ ಮೀಡಿಯಾದಲ್ಲಿ ಬಿತ್ತರ ಆಗಿದೆ, ಅದನ್ನ ಕೇಳಕ್ಕೆ ಹೇಳಿ. ಇದೇ ರಘು ಇಡೀ BJP ದಕ್ಷಿಣ ಭಾರತದ BJPಯ ಖಜಾಂಚಿ ಆದಂಥ ಮಾಜಿ ಖಜಾಂಚಿ ಆದಂಥ ರಘು ಅವರು ಅವ್ರ ಕ್ಷೇತ್ರದಲ್ಲಿ ಶ್ರೀಮಾರಿ ಹಾಕಿದ್ದಾರೆ. PC ಮೋಹನ್ಗೆ ಹೋಗಿ ಕೇಳಕ್ಕೇಳಿ. ಈ ಥರ 2-3 MLAಗಳು ದಂಗೆ ಎದ್ದದಾಗ ಹೆಂಗೊಂದು ಲೋಕಸಭಾ ಕ್ಷೇತ್ರದ MP ಗೆಲ್ತಾರೆ ಅಂತ ನೀವು ಉತ್ತರ ಕೊಡಿ ಸರ್. ಪ್ರೇಮ್, ಆರೋಪ ಮಾಡುವ ಮೊದಲು ನಿಮ್ಮ ತಪ್ಪನ್ನು ಕೂಡ ತಾವು ಎತ್ತು ತೋರಿಸ್ಬೇಕಲ್ವಾ? ನಿಮ್ಮ ತಪ್ಪನ್ನು ಎತ್ತು ತೋರಿಸಿದ ರಾಜಣ್ಣರ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತು. ಸರ್, ರಾಜರಾಜು ಬೇರೆ, ಅದು ಓಟಿಗೂ ರಾಜರಾಗೂ ಸಂಬಂಧಕ್ಕೆ ಬರಲ್ಲ. ಅದ್ಯಾಕೆ ನೀವು ಡೈವರ್ಟ್ ಮಾಡ್ತೀರಾ? ಇವತ್ತು ಏನಾಗಿದೆ ಅಂದರೆ, ಇವಾಗ ಇವ್ರು ಕೇಳ್ತಾ ಇದ್ರು MLA ಎಲೆಕ್ಷನ್ MP ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. MLA ಎಲೆಕ್ಷನ್ ಬಂದ್ಬಿಟ್ಟು 1 ಫೇಸಲ್ಲಿ ಎಲೆಕ್ಷನ್ ನಡೆಯೋದು. MP ಎಲೆಕ್ಷನ್ ಬಂದ್ಬಿಟ್ಟು ಹಲವಾರು ಫೇಸ್ ಮೇಲೆ ಬಂದ್ಬಿಟ್ಟು ಎಲೆಕ್ಷನ್ ನಡೆಯೋದು. ಇವಾಗ ಫಸ್ಟ್ ಫೇಸು ಸೆಕೆಂಡ್ ಫೇಸ್ ಅಂತ ಹೇಳ್ಬಿಟ್ಟು 12 ಫೇಸ್ಗಳು ಬರುತ್ತೆ. ಇವಾಗ ಯಾರು ಫಸ್ಟ್ ಫೇಸಲ್ಲಿ ಎಲೆಕ್ಷನ್ ಮಾಡಿರ್ತಾರೋ ಅವ್ರು ಮತ್ತೆ ಬಂದು 4th ಫೇಸಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ. 4th ಫೇಸಲ್ಲಿ ಯಾರು ವೋಟಿಂಗ್ ಮಾಡಿರ್ತಾರೋ ಅವ್ರು 8th ಫೇಸಲ್ಲಿ ವೋಟಿಂಗ್ ಮಾಡಿ ಆ ಥರ ಬಂದ್ಬಿಟ್ಟು ಇವ್ರು ಗ್ಯಾಮ್ಲಿಂಗ್ ಮಾಡ್ತಾ ಇರೋದು BJP ಅವರು. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಬಿಹಾರಲ್ಲಿ ಎಕ್ಸಾಂಪಲ್ ತೊಗೊಳ್ಳಿ, 66 ಲಕ್ಷ ಜನದ್ದು ಡಿಲೀಟ್ ಮಾಡಿದ್ದಾರೆ. ಮೈನಾರಿಟಿ SC ST ಅವ್ರದ್ದು ಡಿಲೀಟ್ ಮಾಡಿದ್ದಾರೆ. ಅವ್ರ ಹತ್ರ ಡಾಕ್ಯುಮೆಂಟ್ ಇರೋದೇನಿಲ್ಲ. ಇವತ್ತು ಜನದ ಹತ್ರ ಬಡವ್ರ ಹತ್ರ ಇರೋದು ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇದೆ. ಅದು ಕೊಟ್ಟರೇನು ಅವ್ರು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅಂದರೆ ಚುನಾವಣೆ ಯಾರ ಪರವಾಗಿದೆ? BJP ಪರವಾಗಿದೆ. ಗೊತ್ತಾಯ್ತು. ಅವ್ರಿಗೆ ಯಾರು ಮೈನಾರಿಟಿ SC ST ಓಟ್ಗಳು ಹಾಕಲ್ಲ, OBCಗಳು ಓಟ್ ಹಾಕಲ್ಲ. ಅದಕ್ಕೆಲ್ಲ ಡಿಲೀಟ್ ಮಾಡಿಕ್ಕಿದ್ದಾರೆ. ಇವಾಗ ಇಲ್ಲಾಂದರೆ ಮುಂಚಿತವಾಗಿ ಎಲೆಕ್ಷನ್ ಕಮಿಷನರ್ ಅವರು ಏನಾದರೂ ಒಂದು ಡಾಕ್ಯುಮೆಂಟ್ ಕೊಟ್ಟಿರಬೇಕು. ಸರ್, ಈ ಡಾಕ್ಯುಮೆಂಟ್ ಇಟ್ಕೊಂಡು ವೋಟ್ ಚಲಾವಣೆ ಮಾಡಿ ಅಂತ. ಇವಾಗ ಬಂದಿದ್ದಕ್ಕೆ ಈ ಥರ ಮಾಡಿದ್ದಾರೆ. ಇದು ಇವರು ಗ್ಯಾಮ್ಲಿಂಗ್ ಮಾಡ್ಕೊಂಡು ಈ ಥರ ರ್ಯಾಗಿಂಗ್ ಮಾಡ್ಕೊಂಡು ಇದ್ದಾರೆ ಸರ್ BJP.